Hi friends, welcome back to our channel. This is Abhishek. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ಫ್ರೈಡೇ ನಾವೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರಿ. ಸೊ ಮಾರ್ಕೆಟ್ ಕರೆಕ್ಟಾಗಿ ರೆಸ್ಪೆಕ್ಟ್ ಆಗಿದೆಯಾ ಅಂತ ನೋಡೋಣ. ಆಮೇಲೆ ತುಂಬ ಜನ ಫ್ರೈಡೇ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ರಜಾ ಆಗಿದ್ದ ಕಾರಣ ಈದ್ ಹಬ್ಬದಿಂದ. ಸೊ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಸ್ಟಾಕ್ ಮಾರ್ಕೆಟ್ ರಜಾ ಇದೆ ಅಂತ. ಓಕೆನಾ, ಇವತ್ತು ಮಾರ್ಕೆಟ್ ಇತ್ತು. ಸೊ ಇವಾಗ ನಾವು ಕಂಟಿನ್ಯೂ ಮಾಡೋಣ. ಮಾರ್ಕೆಟ್ ಫ್ರೈಡೇ 51,893ಲಿ ಪರ್ಫೆಕ್ಟಾಗಿ ಪೋಸ್ಟ್ ಮಾರ್ಕೆಟ್ ಎಂಡ್ ಆಗಿದೆ. ಆಮೇಲೆ ಇವತ್ತು ಓಪನ್ ಆಗಿರೋದು 52,061, ಅಂದರೆ ಅರೌಂಡ್ ಎಷ್ಟು ಓಪನ್ 150 ಪಾಯಿಂಟ್ಸ್. ಓಕೆ, 150-180 ಪಾಯಿಂಟ್ಸ್ ಅರೌಂಡ್ ಓಪನ್ ಆಗಿದೆ. ಆಮೇಲೆ ನೋಡಿ ಮಾರ್ಕೆಟ್ ಕರೆಕ್ಟಾಗಿ ಇಲ್ಲಿಂದ ಒಂದು 100 ಪಾಯಿಂಟ್ಸ್ ನಮಗೆ ರ್ಯಾಲಿ ಕೂಡ ಕೊಟ್ಟಿದೆ. ನೋಡ್ಕೊಬೋದು ಇಲ್ಲಿಂದ 52,063ಇಂದ 52,190, ಅಂದರೆ 130 ಪಾಯಿಂಟ್ಸ್ ರ್ಯಾಲಿ ಕೊಡ್ತು ವಿತಿನ್ 20-25 ಮಿನಿಟ್ಸ್. ಓಕೆನಾ, ನೋಡ್ಕೊಳ್ಳಿ ಕರೆಕ್ಟಾಗಿ ಒಂದು ಹಾಫ್ ಆನ್ ಅವರಲ್ಲಿ ಈ ಥರ ರ್ಯಾಲಿ ಕೊಟ್ಟಿದೆ. ಆಮೇಲೆ ತುಂಬ ಜನಕ್ಕೆ ನಾನು ಇದನ್ನು ಪ್ಲಾಟ್ ಮಾಡಿರಲ್ಲ, ಬಿಕಾಸ್ ನಾನು ಅಂದ್ಕೊಂಡಿದ್ದು ಅಸ್ಯೂಮ್ ಮಾಡಿದ್ದೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತೆ, ಡೌನ್ ಸೈಡ್ ಬರ್ಬೋದು ಅಂತ. ಬಟ್ ಇವತ್ತು ಮಾರ್ಕೆಟ್ 150 ಪಾಯಿಂಟ್ಸ್ ಮೇಲ್ ಓಪನ್ ಆಗಿ ಡ್ಯೂ ಟು ಗ್ಲೋಬಲ್ ಮಾರ್ಕೆಟ್ ಮೇಲೋಗಿದೆ. ಸೊ ತುಂಬ ಜನ ನನ್ನ ಕೇಳ್ತಾ ಇದ್ರು ನೆಕ್ಸ್ಟ್ ಲೆವೆಲ್ಸ್ ಹೆಂಗೆ ನಮ್ಗೆ ತಿಳ್ಕೊಳೋದು ಅಂತ. ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನಾನು ಬೆಳಗ್ಗೆ 10 ಕಾಲ್ಗೆ ಲೆವೆಲ್ಸ್ನ ಪ್ಲಾಟ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ನಿಮಗೂ ಏನೋ ಡೌಟ್ ಇದೆ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಎ ಬಿ ಟೆಕ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಅಂತ ಇದೆ ವಾಟ್ಸಪ್ಪಲ್ಲಿ. ನಾನು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಬಯೋಲಿ ನಾನು ಲಿಂಕ್ ಅಪ್ಲೋಡ್ ಮಾಡಿರ್ತೀನಿ. ನೀವು ಹೋಗ್ಬೇಕಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಯಾಕಂದರೆ ಅಲ್ಲಿ ನಾನು ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಆಮೇಲೆ ನಾನು ಎಷ್ಟು ಪ್ರಾಫಿಟ್ ಆಯಿತೋ ಲಾಸ್ ಆಯಿತೋ ಕೂಡ ಅಲ್ಲಿ ಅಪ್ಡೇಟ್ ಸ್ಟೋರಿ ಮಾಡ್ತಾನೆ ಇರ್ತೀನಿ. ಸೊ ಮಾರ್ಕೆಟ್ ಇಲ್ಲಿಗೆ ಬಂದು ಕರೆಕ್ಟಾಗಿ ಒನ್ ಟಾಪ್ ಮಾಡ್ತು, ಆಮೇಲೆ ಡಬಲ್ ಟಾಪ್ ಮಾಡ್ತು. ನೋಡಿ ಡಬಲ್ ಟಾಪ್ ಮಾಡಿಕೊಂಡು ಮಾರ್ಕೆಟ್ ಕರೆಕ್ಟಾಗಿ ಇಲ್ಲಿ ತನಕ ಬಂತು. ಇಲ್ಲಿಂದ ಎಕ್ಸಾಕ್ಟ್ ರಿಜೆಕ್ಷನ್ ತೊಗೊತಿಲ್ಲ. ನೋಡಿ ಪರ್ಫೆಕ್ಟ್ ಹ್ಯಾಮರ್ ಮಾಡಿದೆ. ಪರ್ಫೆಕ್ಟ್ ಹ್ಯಾಮರ್ ಮಾಡಿ ನಿಧಾನಕ್ಕೆ ಮಾರ್ಕೆಟ್ ಮೇಲೋಯ್ತು. ಯಾರ್ಯಾರು ಇನ್ ದ ಮನಿ ಬೈ ಮಾಡಿರ್ತಾರಲ್ಲ ಅವ್ರು ಸ್ವಲ್ಪ ಹೋಲ್ಡ್ ಮಾಡಿದೆ ಪ್ರಾಫಿಟಲ್ಲಿ ಇರ್ತಾರೆ. ಔಟ್ ಆಫ್ ದ ಮನಿ ಅಟ್ ದ ಮನಿಗೆ ಪ್ರೀಮಿಯಮ್ಸ್ ಅಷ್ಟಕ್ಕಷ್ಟೇ ಇನ್ಕ್ರೀಸೇ ಆಗಲಿಲ್ಲ. ಸೊ ನೀವು ನೋಡ್ಬೋದು ಎಷ್ಟೊತ್ತು ಕನ್ಸಾಲಿಡೇಟ್ ಆಗಿದೆ ಮಾರ್ಕೆಟ್ ಅಂತ. ಓಕೆ ನೋಡಿ, ಇದೇ ಫೇಸಲ್ಲಿ ಇತ್ತು ಮಾರ್ಕೆಟ್ ಫ್ರಮ್ 10:45 to 1:05. ಇಲ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣವೇ ಇಲ್ಲಿರೋ ಫಸ್ಟ್ ರೆಸಿಸ್ಟೆನ್ಸು ಮತ್ತು ಸೆಕೆಂಡ್ ರೆಸಿಸ್ಟೆನ್ಸ್ ಹತ್ರ ಟ್ರೈ ಮಾಡ್ತು. ಬಟ್ ಮಾರ್ಕೆಟ್ ಅಲ್ಲಿ ತನಕ ಹೋಗಲೇ ಇಲ್ಲ. ನೋಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ತನಕ ಹೋಗಲೇ ಇಲ್ಲ. ಮತ್ತು ಇಲ್ಲಿಂದ ಎಕ್ಸಾಕ್ಟ್ಲಿ ಮತ್ತೆ ಸೈಡ್ ವೇಸ್ ಝೋನ್ಗೆ ಹೋಗಿದೆ. ಅರೌಂಡ್ 125ಇಂದ 325 ಲಾಸ್ಟ್ ಎಂಡಿಂಗ್ ಕ್ಯಾಂಡಲ್ ನೋಡಿ 2 ಅವರ್ ಅಲ್ಲೇ ಕನ್ಸಲ್ಟೇಷನ್ ಫೇಸಲ್ಲೇ ಇತ್ತು. ಇಲ್ಲಿ ಯಾರೇ ಕಾಲ್ ತೊಗೊತಾರೋ ಅವ್ರು ಟ್ರ್ಯಾಪ್ ಮಾಡ್ತಾಯಿದ್ರು, ಇಲ್ಲಿ ಯಾರೇ ಪುಟ್ ತೊಗೊತಾರೋ ಟ್ರ್ಯಾಪ್ ಮಾಡ್ತಾಯಿದ್ರು. ಎಕ್ಸಾಕ್ಟ್ಲಿ ನಮ್ಮ ಆಟೋ ಲೆವೆಲಿಂದ ಒಂದೇ ಒಂದು ರಿಜೆಕ್ಷನ್ ಬಂತು. ಇಲ್ಲಿಂದ ಇಲ್ಲಿಗೆ ಒಂದೇ ಒಂದು ಚಿಕ್ಕ ಸ್ಕ್ಯಾಲ್ಪ್ ಇತ್ತು ಅಷ್ಟೇ. ಬಟ್ ನಾನು ಕೂಡ ಈ ಸ್ಕ್ಯಾಲ್ಪ್ನ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಇದು ತುಂಬ ರಿಸ್ಕಿ ಇತ್ತು. ಸೊ ನಾನು ಕೂಡ ಒಂದು ಕಮ್ಮಿ ಪ್ರಾಫಿಟ್ ಮಾಡಿದ್ದೀನಿ, ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾಳೆಗೆ ಏನಾದರೂ ಮಾರ್ಕೆಟ್ ಇಲ್ಲೇನಾದರೂ ಓಪನ್ ಆಯಿತು ಅಂದ್ಕೊಡಿ ಈ ಝೋನಲ್ಲಿ, ವೇಟ್ ಮಾಡಲೇಬೇಕಾಗಿರುತ್ತೆ ನೀವು. ಹಂಗೆ ಅರ್ಜೆಂಟಾಗಿ ಯಾರೂ ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಇವತ್ತು ಅಷ್ಟೇ ಮಾರ್ಕೆಟ್ ಏನು ತುಂಬ ಮೊಮೆಂಟಮ್ ಕೊಟ್ಟಿಲ್ಲ. ನೋಡಿದವ್ರಿಗೆ ಹಿಂಗೆ ಅನಿಸ್ತಾ ಇರ್ಬೋದು ಅಷ್ಟೇ. ಬಟ್ ಇದು ಏನೇನೂ ಇಲ್ಲ. ಬಟ್ ನಿಮ್ಮ ಕಾಸನ್ನ ಕಳ್ಕೊಳಕ್ಕೆ ಹೋಗಬೇಡಿ. ನಾಳೆ ವೇಟ್ ಮಾಡಿ. ಇದು ನಮಗೆ ಸಪೋರ್ಟ್ 1 ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇದು ನಮಗೆ ಸಪೋರ್ಟ್ 1 ಆಗಿ ಆ್ಯಕ್ಟ್ ಮಾಡುತ್ತೆ. ಆಮೇಲೆ ಇದು ಸಪೋರ್ಟ್ 2 ಆಗಿ ಆ್ಯಕ್ಟ್ ಮಾಡುತ್ತೆ. ನಮ್ಮ ರೆಸಿಸ್ಟೆನ್ಸ್ 1 ಆಗಿರುತ್ತೆ 52,235. ಆಮೇಲೆ ರೆಸಿಸ್ಟೆನ್ಸ್ 2 ಆಗಿರುತ್ತೆ 52,319. ನಮಗೆ ತುಂಬ ಜನ ಕೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೈ ಸ್ಟೂಡೆಂಟ್ಸ್, ಯಾಕೆ ತುಂಬ ಹತ್ತತ್ರ ಕೊಡ್ತಾ ಇದ್ದಾರೆ ರೆಸಿಸ್ಟೆನ್ಸ್ ಅಂತ. ಬೇಕಾದ್ರೆ ಹಿಂದ್ಗಡೆ ಹೋಗಿ ನೋಡ್ಕೊಂಬನ್ನಿ. ಫ್ರಮ್ ಪಾಸ್ಟ್ 1 ಮಂತ್ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು. ಆ ಝೋನಿಂದ ಆಚೆ ಬಂದಿತ್ತು. ನಾನು ಇಲ್ಲಿಂದ ಡೌನ್ ಸೈಡ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಮತ್ತೆ ಮಾರ್ಕೆಟ್ ಅದೇ ಝೋನಿಗೆ ಬಂದುಬಿಡ್ತು. ಆ ಝೋನಿಗೆ ಬಂದಿದ್ದ ಕಾರಣ ನಮಗೆ ತುಂಬ ಮೊಮೆಂಟಮ್ ಸಿಗಲ್ಲ. ಇದೇ ನಾನು ಲಾಸ್ಟ್ 1-2-3 ವೀಕ್ಸಿಂದ ಹೇಳ್ತಾನೆ ಇದ್ದೀನಿ. ಸೊ ಆ ಝೋನಿಂದ ಅಟ್ಲೀಸ್ಟ್ ಮೇಲನ ಹೋಗಬೇಕು, ಆ ಝೋನಿಂದ ಕೆಳಗಡೆ ಏನಾಗಿ ಬರಬೇಕು. ಸೊ ನಾಳೆ ಯಾರು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಿರೋ ಇದು ಪರ್ಫೆಕ್ಟ್ ಲೆವೆಲ್ಸ್ ಆಗಿರುತ್ತೆ. ಆಮೇಲೆ ನಿಫ್ಟಿ 50 ಕೂಡ ನಾನು ಕೊಟ್ಟಿದ್ದೆ, ಅದೊಂದು ಸರಿ ಹೋಗಿ ನೋಡ್ಬಿಡೋಣ. ಓಕೆ, ನಿಫ್ಟಿ 50 ನೋಡ್ಕೊಳ್ಳಿ. ನಾನು ಏನು ಝೋನ್ ಕೊಟ್ಟಿದ್ನೋ ಅಲ್ಲೇ ಇತ್ತು, ಅದನ್ನು ದಾಟಲೂ ಇಲ್ಲ, ಅದಕ್ಕೆ ಕೆಳಗಡೆ ಬರಲೂ ಇಲ್ಲ. ನಾನು ಹೇಳಿದ್ದೆ ಇದಕ್ಕೆ ನಾನು ನಿನ್ನೆ ಓಪನ್ ಆಗುತ್ತೆ ಅಂತ ಇನ್ನು ರೆಸಿಸ್ಟೆನ್ಸ್ನ ಕೊಟ್ಟಿದ್ದೆ, ತೊಂದರೆ ಇಲ್ಲ. 25,334 ಒಂದು ಕ್ಯಾಂಡಲ್ ನೋಡಿ ಕರೆಕ್ಟಾಗಿ ಇಲ್ಲೇ ಬಂದು ರಿಜೆಕ್ಷನ್ ತೊಗೊಂಡಿದೆ. ಸೊ ಮಾರ್ಕೆಟ್ ನಾನು R2 ಏನು ಕೊಟ್ಟಿದ್ನೋ ಅಲ್ಲೇ ಒಂದು ರಿಜೆಕ್ಷನ್ ತೊಗೊಂತು. ಆಮೇಲೆ ಇಲ್ಲಿ R1 ಏನು ಕೊಟ್ಟಿದ್ನೋ ಅಲ್ಲೂ ಕೂಡ ಒಂದು ರಿಜೆಕ್ಷನ್ ತೊಗೊಂಡಿದೆ. ಸೊ ಮಾರ್ಕೆಟ್ ನಿಫ್ಟಿ 50 ನಮಗೆ ಮ್ಯಾಕ್ಸಿಮಮ್ ಕೊಟ್ಟಿರೋದೇ 100 ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದೆ. ಆಮೇಲೆ ಕಂಪ್ಲೀಟ್ ಸೈಡ್ ವೇಸ್ ಮಾರ್ಕೆಟ್ ಇತ್ತು ಇವತ್ತು ನಿಫ್ಟಿ 50ಲಿ. ಸೊ ನಿಫ್ಟಿ 50ಲಿ ಇವತ್ತು ಯಾರ್ಯಾರು ಟ್ರೇಡ್ ಮಾಡಿರ್ತೀರೋ ಎಕ್ಸಾಕ್ಟ್ಲಿ ಇಲ್ಲಿ ಪುಟ್ ತೊಗೊಂಡವರು, ಇಲ್ಲಿ ಕಾಲ್ ತೊಗೊಂಡವ್ರಿಗೆ ಅಷ್ಟೇ ಪ್ರಾಫಿಟ್ಟು, ಇಲ್ಲ ಅಂದರೆ ಪ್ರಾಫಿಟ್ಟೇ ಇರಲ್ಲ. ಸೊ ಈ ಲೆವೆಲ್ಸು ನಾಳೆಯೂ ಕೂಡ ಅಪ್ಲೈ ಆಗುತ್ತೆ, ದಯವಿಟ್ಟು ನೋಡ್ಕೊಳ್ಳಿ.
ಬ್ರೇಕ್ಔಟ್ಸ್ ಆದರೆ ಖಂಡಿತ ಅಲ್ಲಿ ತನಕ ಹೋಗುತ್ತೆ. ಯಾರ್ಯಾರು ನನ್ನ ವೀಡಿಯೋನ 1 ಮಂತಿಂದ ನೋಡ್ತಾ ಇದ್ದಾರೋ ಅವ್ರು ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ ಪರ್ಫೆಕ್ಟಾಗಿ ಲೆವೆಲ್ಸ್ ಹೆಂಗೆ ನಮ್ಗೆ ಸಪೋರ್ಟ್ ಮಾಡ್ತಿದೆ ಅಂತ. ಸೊ ನಾಳೆ ತುಂಬ ಜನ ಫಿನ್ ನಿಫ್ಟಿಲಿ ಟ್ರೇಡ್ ಮಾಡ್ತಾರೆ. ಓಕೆ, ನಾಳೆ ತುಂಬ ಜನ ಫಿನ್ ನಿಫ್ಟಿಲಿ ಟ್ರೇಡ್ ಮಾಡ್ತಾರೆ. ಸೊ ನಾನು ನಾಳೆ ಎಕ್ಸ್ಪೈರಿನ ಇವತ್ತೇ ಅನಲೈಸ್ ಮಾಡಿ ತೋರಿಸ್ತೀನಿ. ಇವತ್ತು ಮಾರ್ಕೆಟ್ ಏನಾಯ್ತು ಅಂದರೆ ಓಪನ್ ಆಗ್ತಿದ್ದಂಗೆ ಆಲ್ ಟೈಮ್ ಹೈಯಲ್ಲಿ ಓಪನ್ ಆಗಿಬಿಡ್ತು. ಆಲ್ ಟೈಮ್ ಹೈ ಇತ್ತು ಲಾಸ್ಟ್ ಟೈಮ್ 24,045. ಓಪನ್ ಆಗಬೇಕಾದ್ರೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ 24,044 ಹತ್ರನೇ ಓಪನ್ ಆಯಿತು. ಆಮೇಲೆ ಮಾರ್ಕೆಟ್ ಕರೆಕ್ಟಾಗಿ 24,072 ಇಂದ ಇಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆದರು. ಆಬ್ವಿಯಸ್ಲಿ ಯಾವುದೇ ಮಾರ್ಕೆಟ್ ಆಲ್ ಟೈಮ್ ಹೈ ಆಗುತ್ತೋ ಅಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗೇ ಆಗ್ತಾರೆ. ಸೊ ನೋಡ್ಕೊಳ್ಳಿ, ಇಲ್ಲೂ ಅಷ್ಟು ಏನು ತುಂಬ ಮೊಮೆಂಟಮ್ ಇಲ್ಲ. ಇಲ್ಲಿ ಯಾರು ಪುಟ್ ತೊಗೊಂಡು ಹೋಲ್ಡ್ ಮಾಡಿರ್ತಾರೋ ಕರೆಕ್ಟಾಗಿ ನೋಡಿ, ಇಲ್ಲಿಂದ ಒಂದು ರೀಟೆಸ್ಟ್ ಆಯಿತು. ಆಮೇಲೆ ಸಪೋರ್ಟ್ 1 ದಾಟಿದ ತಕ್ಷಣ 23,978 ಇಲ್ಲಿಗೆ ಬರಲೇ ಇಲ್ಲ. ಮಾರ್ಕೆಟ್ ತುಂಬ ಹೊತ್ತು ನೋಡ್ಕೊಳ್ಳಿ, ಮಾರ್ಕೆಟ್ ತುಂಬ ಹೊತ್ತು ಕನ್ಸಾಲಿಡೇಟ್ ಆಗ್ತಾನೇ ಇತ್ತು ಇಲ್ಲಿವರೆಗೂ ನೋಡ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ 10:40ಇಂದ 1:05 ಅಂದರೆ 2 hours 25 minutes ಅಲ್ಲೇ ಕನ್ಸಾಲಿಡೇಷನ್ ಫೇಸಲ್ಲೇ ಇತ್ತು. ಇಲ್ಲಂತೂ ತುಂಬ ಜನ ಟ್ರ್ಯಾಪ್ ಆದರು. ಇಲ್ಲಿ ಕಾಲ್ ತೊಗೊಳಕ್ಕೆ ಹೋದ್ರು, ಇಲ್ಲಿ ಪುಟ್ ತೊಗೊಳಕ್ಕೆ ಹೋದ್ರು, ಇದು ಕಾಲ್ ತೊಗೊಳಕ್ಕೆ ಹೋದ್ರು. ಅದೇ ನೋಡಿ ಕರೆಕ್ಟಾಗಿ ಬ್ರೇಕ್ಔಟ್ ಏನಾದರೂ ನಾವು ಎಂಟ್ರಿ ಆಗಿದ್ದಿದ್ರೆ ಅಟ್ಲೀಸ್ಟ್ ಇಲ್ಲಿವರೆಗೂ ನಾವು ಪ್ರಾಫಿಟ್ನ ಬುಕ್ ಮಾಡ್ಬೋದಾಗಿತ್ತು. ಅಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ನಾವು ಇಂದ ಮನಿ ಎಂಟ್ರ್ ಆಗಿದ್ರು 100 ರೂಪೀಸ್ಗೆ ಈಸಿಯಾಗಿ ಮಾರ್ಕೆಟ್ ನಮಗೆ 20 ರೂಪೀಸ್ ಕೊಟ್ಟಿದೆ ಇಲ್ಲಿ. ಸೊ ನಾಳೆ ಏನಾದರೂ ಫಿನ್ ನಿಫ್ಟಿಲಿ ಟ್ರೇಡ್ ಮಾಡೋರು ಇದು ಪರ್ಫೆಕ್ಟ್ ಸಪೋರ್ಟ್ ಆಗಿರುತ್ತೆ. ಇದು ನಾನು ತುಂಬ ದಿವಸದಿಂದ ಪ್ಲಾಟ್ ಮಾಡ್ತಾನೆ ಇದ್ದೀನಿ, ಬೇಕಾದ್ರೆ ನೀವು ಹೋಗಿ ನೋಡ್ಕೊಳ್ಳಿ. 23,978 ಇದನ್ನು ದಾಟ್ತು ಅಂದ್ಕೊಳ್ಳಿ, 23,907 ಇಲ್ಲಿಗೆ ಬಂದೇ ಬರುತ್ತೆ. ಏನಾದರೂ ರೆಸಿಸ್ಟೆನ್ಸ್ 1 2472 ದಾಟಿದ್ರೆ 24,150 ರೆಸಿಸ್ಟೆನ್ಸ್ 2 ಹತ್ರ ಹೋಗುತ್ತೆ. ಸೊ ಇದು ಪರ್ಫೆಕ್ಟ್ ಲೆವೆಲ್ಸ್ ಆಗಿರುತ್ತೆ. ನೀವು ವೇಟ್ ಮಾಡಿ ಟ್ರೇಡ್ ತೊಗೊಳ್ಳಿ. ಯಾರು ಅಷ್ಟೇ ತುಂಬ ಅರ್ಜೆಂಟಲ್ಲಿ ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ಸೊ ಇದಾಗಿರುತ್ತೆ ನನ್ನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವೀಡಿಯೋ. ಇವತ್ತು ನನಗೆ ತುಂಬ ಹುಷಾರಿಲ್ಲ, ಬಟ್ ಆದರೂ ಈ ವಿಡಿಯೋ ಮಾಡಲೇಬೇಕು ಅಂತ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ತೊಂದರೆ ಇಲ್ಲ, ಈ ಥರ ವೀಡಿಯೋ ಬೇಕಾದ್ರೆ ನಾನು ಡೈಲಿ ಮಾಡ್ತೀನಿ ನಿಮಗೋಸ್ಕರ. ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಸೊ ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಆಗಲಿ, ಆಮೇಲೆ ಟ್ರೇಡರ್ಸ್ಗೆ ಆಗಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಗಿನ್ನೂ ತುಂಬ ಈ ಥರ ವೀಡಿಯೋಸ್ ಮಾಡೋಕ್ಕೆ ನಮಗೂ ಕೂಡ ತುಂಬ ಎನರ್ಜಿ ಬರುತ್ತೆ. ಆಮೇಲೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ 2 days ಬ್ಯಾಕ್, ನೋಡಿ ತುಂಬ ಚೆನ್ನಾಗಿದೆ. ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿ ಯಾವ ಸ್ಟ್ರೈಕ್ ಪ್ರೈಸ್ ತೊಗೊಂಡ್ರೆ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕಿದ್ದೀನಿ. ದಯವಿಟ್ಟು ಹೋಗಿ ಆ ವಿಡಿಯೋನ ಒಂದು ಸತಿ ಹೋಗ್ಬಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು.